ಟಿ ಸಿ ಟಿ ಇ ಟಿ ಜಿ ಪಿ ಎಸ್ ಟಿ ಹುದ್ದೆಗಳಿಗೆ ಸಿದ್ಧತೆಗೊಳ್ಳುತ್ತಿರುವಂಥ ಅದು ವಿಶೇಷವಾಗಿ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಡುವ ರಾಜ್ಯಶಾಸ್ತ್ರ ಅಥವಾ ಪೌರನೀತಿ ವಿಭಾಗದಲ್ಲಿ ಬರುವಂಥ ಭಾಗ 2 ಪೌರ ಮತ್ತು ಪೌರತ್ವದ ವಿಷಯದ ಕುರಿತು ಚರ್ಚಿಸುವ ಮತ್ತು ಈ ಪೌರ ಮತ್ತು ಪೌರತ್ವದ ಕುರಿತು ಈಗಾಗಲೇ ಬಂದಿರುವಂಥ ಒಂದು ಪ್ರಶ್ನೆ ಮತ್ತು ಮುಂದೆ ಬರಬಹುದಾದಂಥ 9 ಪ್ರಶ್ನೆಗಳ ಬಗ್ಗೆ ಚರ್ಚಿಸುವ ಸಂದರ್ಭ ಇದಾಗಿದೆ. ಈ ಒಂದು ಪೌರ ಮತ್ತು ಪೌರತ್ವದ ಕುರಿತು ವಿಷಯ ಚರ್ಚೆ ಟಿ ಸಿ ಟಿ ಇ ಟಿ ಜಿ ಪಿ ಎಸ್ ಟಿ ಹುದ್ದೆಗಳಿಗೆ ಸಂಬಂಧಪಟ್ಟವರು ಮಾತ್ರ ನೋಡ್ಬೋದು, ಬೇರೆಯವರು ನೋಡ್ಬೋದು. ಆದರೆ ಶೇಕಡ 20% ಮಾತ್ರ ವಿಷಯ ಕವರ್ ಇರ್ತೈತೆ. ಅಂದರೆ ಇದು 8ರಿಂದ ಅಥವಾ 6ರಿಂದ 10ನೇ ತರಗತಿಯಲ್ಲಿರುವಂಥ ವಿಷಯ ಒಳಗೊಂಡಿರುವಂಥ ತರಗತಿ ಆಗಿರೋದ್ರಿಂದ ಅಷ್ಟೊಂದು ಡೀಪ್ ಆದಂಥ ವಿಚಾರಗಳು ಇಲ್ಲಿ ಇರೋದಿಲ್ಲ ಅಂತೇಳಿ. ಈ ಪೌರ ಮತ್ತು ಪೌರತ್ವ ಅನ್ನುವಂಥ ಕಾಯ್ದೆಯಲ್ಲಿ ಇರುವಂಥದ್ದು ಏನಂತಂದರೆ ಅಧ್ಯಯನ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಪೌರ ಮತ್ತು ಪೌರತ್ವದ ಅರ್ಥ ಇದೆ, ಪೌರರ ಹಕ್ಕು ಮತ್ತು ಕರ್ತವ್ಯಗಳು ಈ ಸಿಲೆಬಸ್ಸಲ್ಲಿ ಇರುವಂಥದ್ದು. ಈಗಾಗಲೇ ನಾನು ಭಾರತದ ಸಂವಿಧಾನ ಅನ್ನುವಂಥ ವಿಡಿಯೋ ಒಂದು ತರಗತಿಯನ್ನು ಮಾಡಿರುವೆ. ಅದರಲ್ಲಿ ಪೌರರ ಹಕ್ಕು ಮತ್ತು ಕರ್ತವ್ಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪೌರರ ಮತ್ತು ವಿದೇಶಿಯರ ನಡುವೆ ವ್ಯತ್ಯಾಸಗಳು, ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳು, ಪೌರತ್ವ ಕಾಯ್ದೆ 1955 ಅದರ ಬಗ್ಗೆ ಈ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 103ನೇ ಪ್ರಶ್ನೆ 2022ರಲ್ಲಿ ಟಿಗೆ ಪ್ರಶ್ನೆ ಬಂದಿದೆ. ಭಾರತದ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದಂತೇಳಿ. 1953 ಇದೆ, 2 1954 ಇದೆ, 3 1955 ಇದೆ, 4ನೇದು 1956 ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ 1955. ಈಗ ಪೌರ ಅಂದ್ರೆ ಏನು? ಸಿಟಿಜನ್ ಅಂತೇಳಿ ಕರಿತೀವಿ. ಅಂದರೆ ಗ್ರೀಕರ ಕಾಲದಲ್ಲಿ ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದ್ದವರಿಗೆ ಮಾತ್ರ ಪೌರರು ಅಂತೇಳಿ ಅವರು ಕರೆದರು. ಅಂದರೆ ಉದಾಹರಣೆಗೆ ಸ್ತ್ರೀಯರಿಗೆ ಅಥವಾ ಕಾರ್ಮಿಕರಿಗೆ ಮತ್ತು ವಿದೇಶಿಗರಿಗೆ ವಯಸ್ಸಾದಂಥವರಿಗೆ ಅವರು ಪೌರರಂತೇಳಿ ಕರೆಯಲಿಲ್ಲ. ಆದರೆ ಪ್ರಸ್ತುತ ಪೌರ ಅಂದ್ರೆ ಏನಂತಂದ್ರೆ ಒಂದು ರಾಜ್ಯದ ಸದಸ್ಯತ್ವ ಹೊಂದಿ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಯಾವುದೇ ವ್ಯಕ್ತಿಯನ್ನ ಪೌರ ಅಂತೇಳಿ ಕರೆಯಲಾಗಿದೆ. ರಾಜ್ಯದ ಸದಸ್ಯತ್ವ ಅಂತಂದ್ರೆ ಕರ್ನಾಟಕ ರಾಜ್ಯ ಅಂತಲ್ಲ, ರಾಜ್ಯಶಾಸ್ತ್ರದ ಪರಿಭಾಷೆಯಲ್ಲಿ ರಾಜ್ಯ ಅಂತಂದ್ರೆ ದೇಶ ಅನ್ನೋದನ್ನ ನಾವು ಇಲ್ಲಿ ಮನನ ಮಾಡ್ಕೊಳ್ಬೇಕು. ಅಂದ್ರೆ ದೇಶದ ಸದಸ್ಯತ್ವ ಹೊಂದಿ ನಮ್ಮ ದೇಶಕ್ಕೆ ಅಥವಾ ಇರುವ ದೇಶಕ್ಕೆ ನಿಷ್ಠೆಯಿಂದ ಇದ್ದು ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ತಿದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಅವರಿಗೆ ಪೌರ ಅಂತೇಳಿ ಕರಿತೀವಿ. ಒಂದು ವಾಕ್ಯ ಇದೆ, ನಾಗರಿಕ ಸಮಾಜದ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನಾಗಿ ಅನುಭವಿಸುವವನಿಗೆ ಪೌರ ಅಂತೇಳಿ ಯಾರು ಕರೆದ್ರು ಅಂತಂದ್ರೆ ರಾಜಕೀಯ ತಜ್ಞ ವ್ಯಾಟಲ್ ರವರು ಕರೀತಾರೆ. ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳಂತೇಳಿ. ಪೌರ ಅಂದ್ರೆ ಏನಂತಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಶಾಶ್ವತವಾಗಿ ನೆಲೆಸಿರುವಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಪೌರ ಅಂತೇಳಿ ಕರಿತೀವಿ. ವಿದೇಶಿಗ ಅಂತಂದ್ರೆ ಅದು ತಾತ್ಕಾಲಿಕ ಇರುವಂಥ ವ್ಯಕ್ತಿಗೆ ಮತ್ತು ಪ್ರವಾಸಿಗ ಅಂತೇಳಿ ಅವರಿಗೆ ಕರಿಬಹುದು ನಾವು. ಪೌರನಿಗೆ ರಾಜಕೀಯ ಹಕ್ಕುಗಳು ಇರ್ತವೆ, ಅವನು ಮತದಾನದಲ್ಲಿ ಭಾಗಿಯಾಗಬಹುದು. ಆದರೆ ವಿದೇಶಿನಿಗೆ ಮತದಾನ ಮಾಡುವ ಹಕ್ಕು ಇರೋದಿಲ್ಲ ಮತ್ತು ರಾಜಕೀಯದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇರೋದಿಲ್ಲ. 3ನೇದು ಸರ್ಕಾರದ ಅನಪೇಕ್ಷಿತ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದರೆ ದೇಶ ಬಿಟ್ಟು ಹೋಗುವಂತೆ ಆದೇಶಿಸುವುದಿಲ್ಲ. ಯಾರಿಗೆ ಅಂದರೆ ಪೌರ ಅಂತೇಳಿ ಯಾರಿಗೆ ಕರಿತೀವೋ ಅವ್ರಿಗೆ ನಾವು ಏನಾದರೂ ತಪ್ಪು ಮಾಡಿದ ತಕ್ಷಣ ಅವನು ಶಿಕ್ಷೆ ಕೊಟ್ಟು ಇಲ್ಲೇ ಇಟ್ಕೊಳ್ತೀವೋ ಹೊರತು ಬೇರೆ ದೇಶಕ್ಕೆ ಹೋಗು ಅಂತೇಳಿ ನಾವು ಕಳಿಸೋದಿಲ್ಲ. ಆದರೆ ಅದೇ ಸರ್ಕಾರ ಅನಪೇಕ್ಷಿತ ವಿದೇಶಿಗನು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದರೆ ವಿದೇಶಿ ಪರವಾನಗಿ ವೀಸಾ ಅವಧಿ ಮುಕ್ತಾಯಗೊಂಡ್ರೆ ಅಥವಾ ಇತರೆ ಕಾರಣಗಳಿಗೆ ಅವರಿಗೆ ನಮ್ಮ ದೇಶವನ್ನು ಬಿಟ್ಟು ಹೋಗುವಂತೆ ನಾವು ಆದೇಶ ಮಾಡಬಹುದು. ಪೌರತ್ವವನ್ನು ಪಡೆಯುವಂಥ ವಿಧಾನಗಳಂತೇಳಿ ಸಹಜ ಪೌರತ್ವ ಅಂತ ಇದೆ, 2ನೇದು ಸಹಜೀಕೃತ ಪೌರತ್ವ ಅಂತ ಇದೆ. 2 ವಿಧಾನದ ಮೂಲಕ ಇದೆ. ಇಡೀ ಜಗತ್ತಿನಲ್ಲಿ ಯಾವ ರೀತಿ ಇರುವಂಥದ್ದನ್ನು ಅನ್ನೋದನ್ನು ನೋಡೋದಾದ್ರೆ ಸಹಜ ಪೌರತ್ವ ಅಂದ್ರೆ ಏನಂದ್ರೆ ಒಂದು ರಾಜ್ಯದಲ್ಲಿ ವ್ಯಕ್ತಿಯೊಬ್ಬನು ಜನನವಾದರೆ ಆತ ಆ ರಾಜ್ಯದ ಪೌರತ್ವವನ್ನು ಪಡೆಯಲು ಅರ್ಹನಾಗುತ್ತಾನೆ. ಇದನ್ನು ಸಹಜ ಪೌರತ್ವ ಅಂತ ಹೇಳಿ ಕರಿತೀವಿ ನಾವು. ಯಾವ ದೇಶದಲ್ಲಿ ಹುಟ್ಟಿರ್ತಾನೋ ಆ ದೇಶದ ಪೌರತ್ವವನ್ನು ಪಡಿತಾನ ಅನ್ನುವಂಥದ್ದು ಅದು ಸಹಜ ಪೌರತ್ವ ಅಂತ ಹೇಳಿ ಕರಿತೀವಿ. 2ನೇದಿದೆ ಸಹಜೀಕೃತ ಪೌರತ್ವ ಅಂತೇಳಿ, ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ ನಾವು. ಯಾವುದೇ ದೇಶವು ವಿಧಿಸುವ ಕರಾರು ಮತ್ತು ನಿಯಮಗಳನ್ನು ಅವರು ಪೂರೈಸಿದಾಗ ಆ ದೇಶದ ಪೌರತ್ವವನ್ನು ಪಡೆಯಲು ಅರ್ಹನಾಗುತ್ತಾನೆ. ಅಂದರೆ ಒಂದಿಷ್ಟು ನಿಯಮಗಳು ಒಂದಿಷ್ಟು ಕರಾರುಗಳನ್ನು ಪೂರೈಸಿದಾಗ ಒಬ್ಬ ವ್ಯಕ್ತಿಗೆ ಕೊಡುವಂಥ ಪೌರತ್ವ ಸಿಟಿಜನ್ಶಿಪ್ ಅನ್ನು ನಾವು ಪೌರತ್ವ ಅಂತೇಳಿ ಕರಿತೀವಿ ನಾವು. ಇಲ್ಲಿ ವಾಸಸ್ಥಳದ ಆಧಾರದ ಮೇಲೆ ಕೊಡ್ಬೋದು. ಅಮೆರಿಕ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳಲ್ಲಿ 5 ವರ್ಷ ಅಲ್ಲಿ ಇದ್ನೆ ಅಂದರೆ ನಮಗೆ ಅಲ್ಲಿ ಪೌರತ್ವ ಕೊಡುವಂಥದ್ದು. ಫ್ರಾನ್ಸ್ ದೇಶದಲ್ಲಿ 10 ವರ್ಷಗಳಿದ್ದರೆ ಅಲ್ಲಿ ಪೌರತ್ವವನ್ನು ಕೊಡ್ತಾರೆ. 2ನೇದಿದೆ
ಬಿ ಅಂತಿದೆ ವಿವಾಹ. ಒಂದು ದೇಶದ ಮಹಿಳೆ ವಿದೇಶದ ಪುರುಷನೊಂದಿಗೆ ವಿವಾಹವಾದರೆ ಅವಳು ತನ್ನ ಪತಿಯ ದೇಶದ ಪೌರತ್ವವನ್ನು ಪಡಿತಾರೆ. ಆದರೆ ಇಲ್ಲಿ ಏನಂತಂದರೆ ಆ ಪತಿಯ ಪೌರತ್ವ ವಿದೇಶ ಪೌರತ್ವವನ್ನು ಪಡೆದಾಗ ಆಕೆಯ ದೇಶದ ಪೌರತ್ವವನ್ನು ಪತಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೋಬೇಕಿಲ್ಲ. ಮತ್ತು ವಿದೇಶಿ ಸರ್ಕಾರಿ ಸೇವೆ ಅಂತೇಳಿ ಒಂದು ದೇಶದ ಪ್ರಜೆಯು ವಿದೇಶದಲ್ಲಿ ಸರ್ಕಾರಿ ಸೇವೆಗೆ ಸೇರಿದರೆ ಆ ದೇಶದ ಪೌರತ್ವವನ್ನು ಪಡಿಬಹುದು. ಆದರೆ ವಿದೇಶಿಯರು ದೇಶನಿಷ್ಠೆ ಬಗ್ಗೆ ಸಂಶಯದಿಂದ ಹಲವು ದೇಶಗಳು ಈ ಬೇರೆ ದೇಶದವರನ್ನು ನಮ್ಮ ದೇಶದೊಳಗಡೆ ನಾವು ಅವರಿಗೆ ಸರ್ಕಾರಿ ಹುದ್ದೆ ಕೊಟ್ಟು ನೇಮಕ ಮಾಡಿಕೊಡುವಂಥದ್ದು ಬಹಳ ವಿರಳ ಇತ್ತೀಚೆಗೆ. ನೆಕ್ಸ್ಟ್ ಡಿ ಮನವಿಯ ಮೂಲಕ ಅಂತೇಳಿ ನಿಗದಿತ ಅರ್ಜಿ ಮನವಿ ಸಲ್ಲಿಸುವ ಮೂಲಕ ಬೇರೆ ದೇಶದ ಪೌರತ್ವವನ್ನು ಪಡಿಬಹುದು. ಹೀಗೆ ಮನವಿ ಸಲ್ಲಿಸುವವರು ನಿರ್ದಿಷ್ಟ ಈಗಾಗಲೇ ಹೇಳಿದಿರುವ ಹಾಗೆ ಕರಾರುಗಳು ನಿಯಮಗಳನ್ನು ಪಾಲನೆ ಮಾಡಿ ಅರ್ಜಿಯನ್ನು ಸಲ್ಲಿಸಿದರೆ ಪೌರತ್ವವನ್ನು ಪಡೆದುಕೊಳ್ಳಬಹುದು. ಇನ್ನೊಂದು ಈ ಆಸ್ತಿ ಸಂಪಾದನೆಯ ಮೂಲಕ ಅಂತೇಳಿ ಒಂದು ದೇಶದ ವ್ಯಕ್ತಿ ಮತ್ತೊಂದು ದೇಶಕ್ಕೆ ಹೋಗಿ ಆಸ್ತಿಯನ್ನು ಖರೀದಿ ಮಾಡಿದರೂ ಸಹ ಕೆಲವೊಂದು ದೇಶಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪೌರತ್ವವನ್ನು ಕೊಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಈ ರೀತಿಯ ನಿಯಮಗಳಿಲ್ಲ. ಆದರೆ ಈಗಿರುವಂಥದ್ದು ಮೆಕ್ಸಿಕೋ ಅನ್ನುವಂಥ ದೇಶದಲ್ಲಿ ಇದೆ ಪೌರತ್ವವನ್ನು ಪಡೆಯುವಂಥ ವಿಧಾನಗಳು. ಅದು ಎಲ್ಲಿ ಅಂತಂದರೆ ಭಾರತ ದೇಶದಲ್ಲಿ. ಇಲ್ಲಿವರೆಗೂ ಇಲ್ಲಂದರೆ ಇಡೀ ಜಗತ್ತಿನಲ್ಲಿ ಪೌರತ್ವವನ್ನು ಪಡೆಯುವಂಥ ವಿಧಾನದ ಬಗ್ಗೆ ನಾವು ನೋಡಿದ್ವಿ. ಈಗ ನೋಡೋದಾದರೆ ಭಾರತದ ಪೌರತ್ವವನ್ನು ಪಡೆಯುವಂಥ ವಿಧಾನಗಳು ಯಾವ್ಯಾವು ಅನ್ನುವಂಥದ್ದು. ಪೌರತ್ವದ ಬಗ್ಗೆ ನಿಯಮಗಳನ್ನು ರಚನೆ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂದರೆ ಸಂಸತ್ತಿಗಿದೆ. ಇದು ನೆನಪಿಟ್ಟುಕೊಳ್ಳಬೇಕು. ಮೊದಲ ಬಾರಿಗೆ ಭಾರತದಲ್ಲಿ ಪೌರತ್ವ ಕಾಯ್ದೆ ಯಾವಾಗ ಬಂತಂದರೆ 1955 ಡಿಸೆಂಬರ್ 30ಕ್ಕೆ ಬಂದಿರುವಂಥದ್ದು. ಈ ಕಾಯ್ದೆಯು ಪುನಃ 1986ರಲ್ಲಿ, 2003ರಲ್ಲಿ, 2005ರಲ್ಲಿ, 2015ರಲ್ಲಿ, 2019ರಲ್ಲಿ CA ಅಂತೇಳಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅನ್ನುವಂಥದ್ದು ಜಾರಿಗೆ ಬಂದಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ 2019ರಲ್ಲಿ ಇದು 2019ರಲ್ಲಿ ಇರುವಂಥ ಅಂಶ ಈ ಪಠ್ಯಕ್ರಮದಲ್ಲಿ ಇಲ್ಲ. ಆದರೂ ಕೂಡ ಅದನ್ನು ಮೀರಿ ಪಠ್ಯಕ್ರಮವನ್ನು ಮೀರಿ 1-2 ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಇದು ಸಹಾಯ ಆಗ್ಬೋದು. ಇದು ಪಾರ್ಲಿಮೆಂಟ್ ಅಂಗೀಕಾರ ಡಿಸೆಂಬರ್ 11, 2019ರಲ್ಲಿ ಕೊಟ್ಟಿದೆ. ರಾಷ್ಟ್ರಪತಿ ಸಹಿ ಡಿಸೆಂಬರ್ 12, 2019ರಲ್ಲಿ ಕೊಟ್ಟಿದ್ದಾರೆ. ಕಾನೂನು ಜಾರಿಗೆ ಬಂದದ್ದು ಯಾವಾಗ ಅಂತಂದರೆ 2020 ಜನವರಿ 10ರಂದು. ಇದೇನು CAA ಅಂತಂದರೆ 3 ದೇಶಗಳಿಂದ 6 ಧಾರ್ಮಿಕ ಜನರು ಭಾರತ ದೇಶಕ್ಕೆ ಬಂದರೆ ನಾಗರಿಕತ್ವವನ್ನು ಕೊಡುವಂಥದ್ದು. ಆ 3 ದೇಶಗಳು ಯಾವ ಅಂತಂದರೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ. 6 ಧರ್ಮಗಳು ಯಾವ ಅಂತಂದರೆ ಹಿಂದೂ, ಸಿಖ್, ಬೌದ್ಧ, ಜೈನ್, ಪಾರ್ಸಿ ಮತ್ತು ಕ್ರಿಶ್ಚಿಯನ್ಗಳು. ಅವರೇನಾದರೂ ಭಾರತಕ್ಕೆ ಬನ್ನಿ ಅಂದ್ರೆ ಅದು ಯಾವಾಗ ಅಂತಂದರೆ ಡಿಸೆಂಬರ್ 31, 2014 ಒಳಗೆ ಭಾರತಕ್ಕೆ ಬಂದರೆ ಅವರಿಗೆ ಪೌರತ್ವವನ್ನು ಕೊಡ್ತಾರೆ. ಈಗ 1955ರ ಪೌರತ್ವ ಕಾಯ್ದೆಯ ಪೌರತ್ವ ಪಡೆಯುವಂಥ ವಿಧಾನಗಳಂತೇಳಿ ಜನ್ಮದತ್ತ ಪೌರತ್ವ ಅಂತೇಳಿ ಸಿಟಿಜನ್ಶಿಪ್ ಬೈ ಬರ್ತ್ ಅಂತೇಳಿ ಭಾರತದಲ್ಲಿ ಜನವರಿ 26, 1950ರಿಂದ ಜನ್ಮ ಪಡೆದಿರುವಂಥ ಎಲ್ಲ ವ್ಯಕ್ತಿಗಳನ್ನು ನಾವೇನಂತ ಕರಿತೀವಿ ಭಾರತದ ಪ್ರಜೆ ಅಂತೇಳಿ ಕರಿತೀವಿ. 1950 ಜನವರಿ 26ಕ್ಕೆ ಮೊದಲು ಜನಿಸಿದವರಿಗೆ ಪೌರತ್ವವನ್ನು ನೀಡಲಾಗಿದೆ. ಇದು ಜನ್ಮದತ್ತ ಪೌರತ್ವ ಅಂತೇಳಿ ಕರಿತೀವಿ. ರಕ್ತ ಸಂಬಂಧ ಅಂತೇಳಿ ಸಿಟಿಜನ್ಶಿಪ್ ಬೈ ಡಿಸೆಂಟ್ ಅಂತೇಳಿ ಅನುವಂಶಿಕ ಪೌರತ್ವ ಅಂತೇಳಿ ಕರಿತೀವಿ. ಜನವರಿ 26, 1950ರ ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿದ್ದು ಆ ಸಮಯದಲ್ಲಿ ಆ ವ್ಯಕ್ತಿಯ ತಾಯಿ ಅಥವಾ ತಂದೆ ಭಾರತದ ಪೌರನಾಗಿದ್ದರೆ ಆ ಮಗುವಿಗೆ ನಾವು ಭಾರತದ ಪೌರತ್ವವನ್ನು ಕೊಡ್ತೀವಿ ನಾವು. 3ನೇದಿದೆ ನೋಂದಣಿ ಪೌರತ್ವ ಅಂತ ಸಿಟಿಜನ್ಶಿಪ್ ಬೈ ರಿಜಿಸ್ಟ್ರೇಷನ್ ಅಂತೇಳಿ ಕರಿತೀವಿ. ಭಾರತೀಯ ನಾಗರಿಕನಲ್ಲದವನ ವ್ಯಕ್ತಿ ಭಾರತದ ಪೌರನಾಗಬೇಕಂತೇಳಿ ಬಯಸಿದ್ರೆ ಸಂವಿಧಾನದ ಪ್ರಕಾರ ಪೌರತ್ವದ ಕಾಯ್ದೆ ಪ್ರಕಾರ ನೋಂದಣಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದು 3ನೇದು. 4ನೇದಿದೆ ಸಹಜೀಕೃತ ಪೌರತ್ವ ಅಂತೇಳಿ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಪೌರತ್ವಕ್ಕಾಗಿ ಪರಕೀಯರು ಅಂದರೆ ಅನ್ಯ ದೇಶದವರಿಗೆ ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಸಂಪಾದಿಸಿಕೊಳ್ಳಬಹುದು. ಅಂದರೆ ಇಂತಹ ಸಂದರ್ಭದಲ್ಲಿ ಕನಿಷ್ಠ 7 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಇದ್ದರೆ ಕೆಲವು ನಿಬಂಧನೆಗಳನ್ನು ಪಾಲನೆ ಮಾಡಿದರೆ ಇದು ಬೈ ನ್ಯಾಚುರಲೈಸೇಷನ್ ಅನ್ನುವಂಥದ್ದು ಸಹಜೀಕೃತ ಪೌರತ್ವವನ್ನು ಅನ್ನುವಂಥದ್ದನ್ನು ಕೊಡ್ತೀವಿ ನಾವು. ಮತ್ತು 5ನೇದಿದೆ ನೂತನ ಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಅಂತೇಳಿ ಅಂದರೆ ನಮ್ಮ ದೇಶದ ಭಾಗ ಅಲ್ಲದ್ದು ಅಥವಾ ಬೇರೆ ದೇಶದ ಒಂದು ಭಾಗವನ್ನು ನಮ್ಮ ದೇಶಕ್ಕೆ ನಾವು ತೆಗೆದುಕೊಂಡ್ರೆ ಅಲ್ಲಿರುವಂಥ ವ್ಯಕ್ತಿಗಳಿಗೆ ನಾವು ದೇಶದ ಪೌರತ್ವ ಕೊಡುವಂಥದ್ದು. ಇದು ನಾವು ನೂತನ ಪ್ರದೇಶ ಸೇರ್ಪಡೆಯಿಂದ ಪೌರತ್ವವನ್ನು ಕೊಡ್ತೀವಿ. ಈಗ ಭಾರತದ ಪೌರತ್ವವನ್ನು ಕಡಿದುಕೊಳ್ಳುವುದು ಹೇಗೆ ಅಂತೇಳಿ 1ನೇದಿದೆ ತ್ಯಜಿಸುವುದು ಅಂತೇಳಿ. ಅಂದರೆ ಯಾವುದೇ ಭಾರತೀಯ ಪೌರನು ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಪಡೆದರೆ ಸ್ವಇಚ್ಛೆಯಿಂದ ನೋಂದಣಿ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡ್ಬೋದು. ಅಂದರೆ ಭಾರತದ ಪ್ರಜೆ ಒಬ್ಬ ಬೇರೆ ದೇಶದ ಹೋಗಿ ಅಲ್ಲಿ ಪೌರತ್ವವನ್ನು ಪಡೆದುಕೊಂಡ್ರೆ ಆತ ಏನು ಮಾಡ್ಬೋದು ಅಂದರೆ ಭಾರತದ ಪೌರತ್ವವನ್ನು ತ್ಯಜಿಸಬಹುದು ಅಂತೇಳಿ. 2ನೇದಿದೆ ರದ್ದುಪಡಿಸ್ಬೋದು. ಭಾರತದ ಯಾವುದೇ ಪೌರನು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ
ಪೌರತ್ವವನ್ನು ಪಡೆದುಕೊಂಡು ನಮಗೇನಾದರೂ ಅದರ ಮಾಹಿತಿ ಕೊಡಲಿಲ್ಲ ಅಂತಂದರೆ ಭಾರತ ಏನು ಮಾಡ್ಬೋದು, ಅವನ ಪೌರತ್ವವನ್ನು ರದ್ದುಪಡಿಸ್ಬೋದು. ಕಸಿದುಕೊಳ್ಳುವುದಂತೇಳಿ ಡಿಫ್ರೇಷನ್ ಅಂತೇಳಿ, ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆ ಮೂಲಕ ಭಾರತದ ಪೌರತ್ವವನ್ನು ಪಡೆದಿದ್ದರೆ ಅಥವಾ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ಭಾರತ ಸರ್ಕಾರ ಏನು ಮಾಡ್ಬೋದು, ಆತನ ಪೌರತ್ವವನ್ನು ಏನು ಮಾಡ್ಬೋದು, ಕಿತ್ಕೊಳ್ಬೋದು, ಅಂದರೆ ಕಸಿದ್ಕೊಳ್ಬೋದು ಅಂತೇಳಿ. ಇದು ಪೌರತ್ವವನ್ನು ಏನು ಮಾಡುವಂಥದ್ದಂದ್ರೆ ಕಳೆದುಕೊಳ್ಳುವಂಥ ವಿಧಗಳು. ಇದು ಪೌರತ್ವದ ವಿಧಗಳು ಇದೆ. ಏಕ ಪೌರತ್ವ ಅಂತೇಳಿ. ಏಕ ಪೌರತ್ವ ಅಂದರೆ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ರಾಜ್ಯದವನಾಗಿದ್ದು ಕೇವಲ ಆ ದೇಶದ ಪೌರತ್ವವನ್ನು ಮಾತ್ರ ಹೊಂದಿರ್ತಾನೆ. ಏಕ ಪೌರತ್ವ ಅಂದರೆ ನಮ್ಮ ದೇಶದಲ್ಲಿರುವಂಥದ್ದು ಏಕ ಪೌರತ್ವ. ಅಂದರೆ ಕರ್ನಾಟಕ ರಾಜ್ಯಕ್ಕೊಂದು ಪೌರತ್ವ ಅಥವಾ ದೇಶಕ್ಕೊಂದು ಪೌರತ್ವ ಇಲ್ಲ. ನಮ್ಮ ದೇಶದಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ, ಅದು ಭಾರತ ಅಂತೇಳಿ. ಇನ್ನೊಂದು ದ್ವಿಪೌರತ್ವ ಅಂತ ಇದೆ. ದ್ವಿಪೌರತ್ವ ಅಂತಂದರೆ ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವ ವ್ಯವಸ್ಥೆಯನ್ನು ದ್ವಿಪೌರತ್ವ ಅಂತೇಳಿ ಕರಿತೀವಿ. ಉದಾಹರಣೆಗೆ ಅಮೆರಿಕ, ಅಲ್ಲಿರುವಂಥ ರಾಜ್ಯಕ್ಕೊಂದು ಪೌರತ್ವ ಇರ್ತೈತಿ ಮತ್ತು ಆ ದೇಶಕ್ಕೊಂದು ಪೌರತ್ವ ಇರ್ತೈತಿ. ನೆಕ್ಸ್ಟು ಒಂದೇ ಪ್ರಶ್ನೆ ಇದೆ, ಮುಂದೆ ಬರ್ಬೋದಾದಂಥ ಪ್ರಶ್ನೆಗಳಂತೇಳಿ ಚರ್ಚೆ ಮಾಡಿದ್ದೀನಿ. ಒಂದೇ ಪ್ರಶ್ನೆ ಇದೆ ಅಂತಂದರೆ, ಪೌರನು ಅನುಭವಿಸುವ ರಾಜಕೀಯ ಹಕ್ಕುಗಳಿಗೆ ಉದಾಹರಣೆ ಯಾವುದಂತ. ಒಂದಿದೆ ಶಾಂತಿಯುತ ಜೀವನ ನಡೆಸುವ ಹಕ್ಕು, 2 ಚುನಾವಣೆಯಲ್ಲಿ ಮತ ಚಲಾಯಿಸುವ ಮತ್ತು ಸ್ಪರ್ಧಿಸುವುದು, 3ನೇದು ರಾಜ್ಯವು ಒದಗಿಸುವ ಆರೋಗ್ಯ ಮತ್ತು ವಿಮಾ ಸೌಲಭ್ಯ, ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆ. ಅಂದರೆ ಪೌರನು ಅನುಭವಿಸುವ ರಾಜಕೀಯ ಹಕ್ಕುಗಳು ಯಾವುದು ಅಂತಂದರೆ ನಿಮಗೆ ಈಸಿಯಾಗಿ ನಾವು ಇದನ್ನು ಹಾಕ್ಬೋದು, ಚುನಾವಣೆಗಳಲ್ಲಿ ಮತ ಚಲಾಯಿಸುವುದು ಮತ್ತು ಸ್ಪರ್ಧಿಸುವುದು ಅನ್ನುವಂಥದ್ದು. 2ನೇ ಪ್ರಶ್ನೆ ಇದೆ, ಪೌರ ಮತ್ತು ವಿದೇಶಿಯನ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂತೇಳಿ. ನಿಮ್ಗೆ ಈಗಾಗಲೇ ತಿಳಿದುಕೊಂಡಿರಿ ಚರ್ಚೆ ಮಾಡುವ ಸಂದರ್ಭದಲ್ಲಿ. ಪೌರನು ರಾಜಕೀಯ ಹಕ್ಕುಗಳನ್ನು ಹೊಂದಿದ್ದರೆ ವಿದೇಶಿನಿಗೆ ಇದು ದೊರಕುವುದಿಲ್ಲ. 2 ಇದೆ, ಇಬ್ಬರು ತಾತ್ಕಾಲಿಕ ನಿವಾಸಿಗಳಾಗಿರುತ್ತಾರೆ, ತಪ್ಪು. ಪೌರನನ್ನು ದೇಶ ಬಿಟ್ಟು ಹೋಗುವಂತೆ ಆದೇಶಿಸಬಹುದು, ಆದರೆ ವಿದೇಶಿನನ್ನು ಆದೇಶಿಸುವಂತಿಲ್ಲ, ಇದು ಕೂಡ ತಪ್ಪು. ವಿದೇಶಿಯನ್ನು ತನ್ನ ತಾಯ್ನಾಡಿನ ಪೌರನಾಗಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಆದರೆ ಇದಕ್ಕೆ ಸರಿಯಾದ ವ್ಯತ್ಯಾಸ ಯಾವುದಂತಂದರೆ, 1ನೇದು ಪೌರನು ರಾಜಕೀಯ ಹಕ್ಕುಗಳನ್ನು ಹೊಂದಿದ್ದರೆ ವಿದೇಶಿಗನಿಗೆ ಇವು ರಾಜಕೀಯ ಹಕ್ಕುಗಳನ್ನು ಕೊಡೋದಿಲ್ಲ ಅಂತೇಳಿ. ಇನ್ನೊಂದು 3ನೇ ಪ್ರಶ್ನೆ ಇದೆ, ಸಹಜ ಪೌರತ್ವ ಅಂತೇಳಿ ಅಂದರೆ ಏನು ಅಂತೇಳಿ. ವ್ಯಕ್ತಿಯ ಜನನ ಸ್ಥಾನದ ಆಧಾರದ ಮೇಲೆ ಆ ರಾಜ್ಯದ ಪೌರತ್ವವನ್ನು ನೀಡುವುದು, ನಿರ್ದಿಷ್ಟ ಅವಧಿಗೆ ಬೇರೆ ದೇಶದಲ್ಲಿ ವಾಸವಾಗಿದ್ದರೆ ದೊರೆಯುವುದು, ವಿದೇಶಿ ಸರ್ಕಾರಿ ಸೇವೆಗೆ ಸೇರಿದಾಗ ಪಡೆಯುವುದು, ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಕಾರಣದಿಂದ ಪಡೆಯುವುದು. ಉತ್ತರ ಏನಂತಂದ್ರೆ, ವ್ಯಕ್ತಿ ಜನನ ಸ್ಥಾನದ ಆಧಾರದ ಮೇಲೆ ಆ ರಾಜ್ಯದ ಪೌರತ್ವವನ್ನು ಪಡೆದರೆ, ಅಂದರೆ ಆ ದೇಶದ ಪೌರತ್ವವನ್ನು ಪಡೆದರೆ ಅದನ್ನು ಸಹಜ ಪೌರತ್ವ ಅಂತೇಳಿ ಕರಿತೀವಿ. 3ನೇ ಪ್ರಶ್ನೆ ಇದೆ, ಫ್ರಾನ್ಸ್ ದೇಶದಲ್ಲಿ ಸಹಜಕೃತ ಪೌರತ್ವ ಪಡೆಯಲು ಅಗತ್ಯವಿರುವಂಥ ನಿರಂತರ ವಾಸುವ ಅವಧಿ ಎಷ್ಟು ಅಂತೇಳಿ ನಾನು ಚರ್ಚೆ ಮಾಡುವಾಗ ಹೇಳಿದೆ. ನಾನು 10 ವರ್ಷ, 2 15 ವರ್ಷ ಇದೆ, 3 5 ವರ್ಷ, 4 7 ವರ್ಷ ಅಂತೇಳಿ. ಫ್ರಾನ್ಸ್ ದೇಶದಲ್ಲಿ ಸಹಜೀಕೃತ ಪೌರತ್ವ ಪಡಿಬೇಕಂದ್ರೆ ನಿರಂತರವಾಗಿ 10 ವರ್ಷ ಅಲ್ಲಿ ಇರಲೇಬೇಕು. 4ನೇ ಪ್ರಶ್ನೆ ಇದೆ, ಸಹಜೀಕೃತ ಪೌರತ್ವ ಪಡೆಯಲು ವಿವಾಹಕ್ಕೆ ಸಂಬಂಧಿಸಿದಂತೆ ಇರುವ ಸಾಮಾನ್ಯ ನಿಯಮ ಏನಂತೇಳಿ. ಒಂದು ದೇಶದ ಮಹಿಳೆ ವಿದೇಶ ಪುರುಷನೊಂದಿಗೆ ವಿವಾಹವಾದರೆ ಅವಳು ಪತಿಯ ದೇಶದ ಪೌರತ್ವವನ್ನು ಪಡೆಯುತ್ತಾಳೆ. 2 ವಿವಾಹದ ಮೂಲಕ ಪೌರತ್ವ ಪಡೆಯಲು ಯಾವುದೇ ದೇಶಗಳು ಅವಕಾಶ ನೀಡುವುದಿಲ್ಲ. 3 ಪತಿಯ ತನ್ನ ಹೆಂಡತಿಯ ದೇಶದ ಪೌರತ್ವವನ್ನು ಪಡೆಯಲು ಯಾವಾಗಲೂ ಅರ್ಹನಾಗಿರುತ್ತಾನೆ. 4ನೇದು ವಿದೇಶಿ ಮಹಿಳೆಯ ಮದುವೆ ಆದರೆ ಪತಿಯು ದೇಶದ ಪೌರತ್ವವನ್ನು ಪಡೆಯುವುದಿಲ್ಲ ಅಂತೇಳಿ. ಇಲ್ಲಿ ಸಹಜೀಕೃತ ಪೌರತ್ವದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ಸಂದರ್ಭದಲ್ಲಿ ಗೊತ್ತಿದ್ರೆ ಗೊತ್ತಾಗುತ್ತಿಲ್ಲ. 1ನೇದೇ ಉತ್ತರ ಏನಂತಂದ್ರೆ, 1ನೇದು ಒಂದು ದೇಶದ ಮಹಿಳೆಯು ದೇಶದ ಪುರುಷನೊಂದಿಗೆ ವಿವಾಹವಾದರೆ ಅವಳು ಆ ದೇಶದ ಪತಿಯ ದೇಶದ ಪೌರತ್ವವನ್ನು ಪಡಿತಾಳೆ ಅಂತೇಳಿ. 5ನೇ ಪ್ರಶ್ನೆ ಇದೆ, ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವ ಅಧಿಕಾರವನ್ನು ಯಾವ ಸಂಸ್ಥೆ ಹೊಂದಿದೆ ಅಂತೇಳಿ. ಇಲ್ಲಿ ರಾಜ್ಯ ಶಾಸಕಾಂಗ ಇದೆ, ಸರ್ವೋಚ್ಚ ನ್ಯಾಯಾಲಯ ಇದೆ, ರಾಷ್ಟ್ರಾಧ್ಯಕ್ಷರಿದೆ, ಸಂಸತ್ತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ, ನಾನು ಮೊದಲು ಹೇಳುವಾಗ ಹೇಳಿದೆ ನಾನು, ಅಂದರೆ ಇಲ್ಲಿ ಸಂಸತ್ತು ಅನ್ನುವಂಥದ್ದು ಭಾರತ ದೇಶಕ್ಕೆ ಬೇಕಾಗುವಂಥ ಕಾನೂನುಗಳನ್ನು, ಅದು ವಿಶೇಷವಾಗಿ ಪೌರತ್ವಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಮಾಡ್ತಾರೆ. 6ನೇ ಪ್ರಶ್ನೆ ಇದೆ, ಭಾರತೀಯ ಪೌರತ್ವ ಪಡೆಯುವ ರಕ್ತ ಸಂಬಂಧದ ಪೌರತ್ವ ನಿಯಮ ಏನಿದೆ ಅಂತೇಳಿ. ವ್ಯಕ್ತಿಯು ಭಾರತದಲ್ಲಿ 1950 ಜನವರಿ 26 ನಂತರ ಜನಿಸಿರಬೇಕು. ಕನಿಷ್ಠ 7 ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿದ್ದು ಅರ್ಜಿ ಸಲ್ಲಿಸಬೇಕು. 3ನೇದು ವಿದೇಶದಲ್ಲಿ ಜನಿಸಿದ್ರೂ ಆ ಸಮಯದಲ್ಲಿ ಆ ವ್ಯಕ್ತಿಯ ತಾಯಿ ತಂದೆ ಭಾರತದ ಪೌರನಾಗಿರಬೇಕು. 4ನೇದು ಯಾವುದಾದರೂ ನೂತನ ಭೂಪ್ರದೇಶ ಭಾರತಕ್ಕೆ ಸೇರ್ಪಡೆಯಾಗಬೇಕು. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ, ವಿದೇಶದಲ್ಲಿ ಜನಿಸಿದ್ರೂ ಆ ಸಮಯದಲ್ಲಿ ಆ ವ್ಯಕ್ತಿಯ ತಾಯಿ ಅಥವಾ ತಂದೆ ಭಾರತದ ಪೌರನಾಗಿದ್ದರೆ ಆ ಮಗುವಿಗೆ ಏನು ಬರುತ್ತೆ ಅಂತಂದರೆ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದು. 7ನೇ ಪ್ರಶ್ನೆ ಇದೆ, ಭಾರತದ ಪೌರತ್ವ ಕಳೆದುಕೊಳ್ಳುವ ವಿಧಾನಗಳಲ್ಲಿ ತ್ಯಜಿಸುವುದು ಅಂದರೆ ಏನಂತ.
ಸ್ವ ಇಚ್ಛೆಯಿಂದ ನೋಂದಣಿ ಮೂಲಕ ಪ್ರಕಟಿಸಿ ಭಾರತವಾದ ಪೌರತ್ವವನ್ನು ತ್ಯಾಗ ಮಾಡುವುದು. ಯಾವುದೇ ಭಾರತೀಯ ಪೌರನು ವಿದೇಶವೊಂದರ ಪೌರತ್ವವನ್ನು ಪಡೆದರೆ ಕಾನೂನುಬದ್ಧವಾಗಿ ರದ್ದುಪಡಿಸುವುದು. ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಸರ್ಕಾರ ರದ್ದುಗೊಳಿಸುವುದು. ವಂಚನೆಯ ಮೂಲಕ ಪೌರತ್ವ ಪಡೆದಿದ್ದರೆ ಸರ್ಕಾರವನ್ನು ಕಸಿದುಕೊಳ್ಳುವುದು. ಇಲ್ಲಿ ಈಗಾಗಲೇ ಉತ್ತರ ಬಂದಿದೆ. ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡೋದನ್ನು ನಾವು ಏನಂತೀವಿ, ತ್ಯಜಿಸುವುದು ಅಂತೇಳಿ ಕರಿತೀವಿ. 8ನೇ ಪ್ರಶ್ನೆ ಇದೆ, ಭಾರತದ ಪೌರತ್ವವನ್ನು ರದ್ದುಪಡಿಸುವುದು ಯಾವ ಸಂದರ್ಭದಲ್ಲಿ ನಡೆಯುತ್ತದೆ ಅಂತೇಳಿ. ಪೌರತ್ವಕ್ಕಾಗಿ ಸುಳ್ಳು ಅರ್ಜಿ ಸಲ್ಲಿಸಿದಾಗ, 2 ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ, 3 ಭಾರತೀಯ ಪೌರನೊಬ್ಬ ವಿದೇಶಿಯೊಂದರ ಪೌರತ್ವವನ್ನು ಪಡೆದಾಗ, ಕನಿಷ್ಠ 7 ವರ್ಷಗಳ ಕಾಲ ಭಾರತದ ಹೊರಗಡೆ ವಾಸಿಸಿದಾಗ ಅಂತೇಳಿ. ಇದು ಯಾವುದಂತಂದ್ರೆ ಭಾರತೀಯ ಪೌರನೊಬ್ಬ ವಿದೇಶಿಯೊಂದರ ಪೌರತ್ವವನ್ನು ಪಡೆದಂಥ ಸಂದರ್ಭದಲ್ಲಿ ಅವರ ಪೌರತ್ವವನ್ನು ರದ್ದು ಮಾಡಬಹುದು. ಕೊನೆಯ ಪ್ರಶ್ನೆ 9ನೇ ಪ್ರಶ್ನೆ, ದ್ವಿಪೌರತ್ವ ವ್ಯವಸ್ಥೆಗೆ ಉತ್ತಮವಾದಂಥ ಉದಾಹರಣೆ ಆದಂಥ ರಾಷ್ಟ್ರ ಯಾವುದಂತಿದೆ. ಇಂಗ್ಲೆಂಡ್ ಇದೆ, ಭಾರತ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಫ್ರಾನ್ಸ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಅಮೆರಿಕದಲ್ಲಿ. ಈ 9 ಪ್ರಶ್ನೆಗಳು ಈ ಮುಂಚೆ ಬಂದಿರುವಂಥ 1 ಪ್ರಶ್ನೆಗಳು ವಿಷಯನ ತಿಳ್ಕೊಂಡ್ರೆ TET ಅಥವಾ GPSR ಹುದ್ದೆಗಳಿಗೆ ಪರೀಕ್ಷೆ ಬರೆಯುವಾಗ ಖಂಡಿತ ಇದು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ.